아빠 예수님 안에 내가 고소. ಓಕೆ ಕಟ್ ಮಾಡಿದ್ದೀರಾ? ಇವಾಗ ವಾರದ ದಿನದಂದು ಇಲ್ಲಿಯವರೆಗೆ ನಾವು 1, 2, 3 ಮಾತುಗಳ ಬಗ್ಗೆ ಧ್ಯಾನ ಮಾಡಿದ್ದೇವೆ. 4ನೇ ಮಾತು ಏನು ಯೇಸು ಸ್ವಾಮಿ ಮಾತನಾಡಿದ್ದಾನೆ, ನನಗಾಗಿ ನಿನಗಾಗಿ ನನ್ನ ಕುರಿತು ಯೇಸು ಸ್ವಾಮಿ ಮಾತಾಡಿದ ಮಾತನ್ನು ನಾವೀಗ ಕೇಳಿಸಿಕೊಳ್ಳೋಣ ಮತ್ತು ಧ್ಯಾನ ಮಾಡೋಣ. ಮಗಳೇ ಹೋದಮ್ಮ 4ನೇ ಮಾತು. ಕೂಡಲೇ ಅವರಲ್ಲಿ ಒಬ್ಬನು ಓಡಿ ಹೋಗಿ ಸ್ಪಂಜನ್ನು ತಂದು ಹುಳಿರಸದಿಂದ ತುಂಬಿಸಿ ಕೋಳಿಗೆ ಸಿಕ್ಕಿಸಿ ಆತನಿಗೆ ಕುಡಿಯುವುದಕ್ಕೆ ಕೊಟ್ಟನು. ಅದ್ರ ಹಿಂದೆ ಒಂದು ಅದಕ್ಕಿಂತ ಮುಂಚೆ ಹೋಗಿ ಅದಕ್ಕಿಂತ ಮುಂಚಿನ ವಾಕ್ಯವನ್ನು ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಅದನ್ನು ಕೇಳಿ ಇವನು ಎಲಿಯ ನಾನು ಕರೆಯುತ್ತಾನೆ ಅಂದರು. ಅಲ್ಲಮ್ಮ ರೆಫರೆನ್ಸ್ ಏನು ಹೇಳ್ತಿದ್ರಿ? 3ನೇ ವಾಕ್ಯ 4 ಆಗ್ಬೇಕಿದ್ದು. ನಮಗೆ ಬಾಯಾರಿಕೆ ಆಗಿದೆ ಅಂತ ಗೊತ್ತಾಗ್ತದೆ ವಾಕ್ಯ. ಎಷ್ಟೇ ವಾಕ್ಯ ಓದಿದ್ದೇನೆ ಇವಾಗ? ಅದೇ ರೆಫರೆನ್ಸ್ ಮಾಡಿದ್ರೆ ಮತ್ತೆ 24 ನನಗೆ ನೀರಡಿಕೆ ಆಗಿದೆ ಅಂತಲ್ಲಮ್ಮ ಸ್ವಾಮಿ. ಆ ಮಾತು ನೋಡೋಲೆ ಶಿಲುಬೆಯನ್ನೇ ಹಾಕಿಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಬಿಸಿಲು, ಉರಿ ಬಿಸಿಲು. ಇಂಥ ಬಿಸಿಲಲ್ಲಿ ಮಠ ಮಧ್ಯಾಹ್ನ ಶಿಲುಬೆ ಮೇಲೆ ಸ್ವಾಮಿನ ಶಿಲುಬೆ ಹೊತ್ತು ಒಡಿಸಿ ಎಳ್ಕೊಂಡು ಹೋಗ್ತಾ ಇರುವಾಗ ಕರ್ಕೊಂಡು ಹೋಗಿ ಶಿಲುಬೆ ಹೊತ್ತುಕೊಂಡು ನಡೀತಾ ಇರ್ತಾನೆ. ಬಿಸಿಲಲ್ಲಿ ನಡ್ಕೊಂಡು ಹೋಗುವಾಗ ಏನಾಗ್ತದೆ? ಯೇಸು ಸ್ವಾಮಿಗೆ ನೀರಡಿಕೆ ಆಗ್ತದೆ. ಮಕ್ಕಳು, ನನಗೆ ನೀರಡಿಕೆ ಆಗಿದೆ ಅಂತ ಹೇಳ್ತಾರೆ. ನೋಡಮ್ಮಲ್ಲಿ ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿದೆ ಎಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಅಂದನು. ಹೌದಾ? ಯಾಕೆ? ಅಲ್ಲಿ ಬಿಸಿಲು ಒಂದು ಲೋಕದ ರೀತಿ ನೋಡಿದಾಗ ಬಿಸಿಲಲ್ಲಿ ಮಠ ಮಧ್ಯಾಹ್ನ ಶಿಲುಬೆ ಹೊತ್ಕೊಂಡು ಗುಡ್ಡದ ಕಡೆಗೆ, ಕಲವರಿ ಬೆಟ್ಟದ ಕಡೆಗೆ ಹೋಗ್ತಾ ಇರ್ತಾರೆ. ಹೋಗುವಾಗ ಅಲ್ಲೇನಾಗ್ತದೆ? ಎಲ್ಲ ಜನರು ಎಲ್ಲ ಏನೇನೋ ಅಂತಿರ್ತಾರೆ, ಬೈತಿರ್ತಾರೆ, ಉಗುಳ್ತಿರ್ತಾರೆ, ಬಡಿತಿರ್ತಾರೆ. ಹೋಗ್ತಾ ಬಿಸಿಲು, ಉರಿ ಬಿಸಿಲು ಇರೋದ್ರಿಂದ ಒಂದು ಲೋಕದ ರೀತಿಯಲ್ಲಿ ಕಾರಣ ಆತನಿಗೆ ಏನಾಯಿತು? ನೀರಡಿಕೆ ಆಗಿದೆ ನನಗೆ. ಅವಾಗ ಏನು ಮಾಡ್ತಾರೆ? ಅಲ್ಲಿ ಭಟ್ರು ಇರ್ತಾರೆ, ಸೈನಿಕರು ಇರ್ತಾರೆ, ಅಕ್ಕಪಕ್ಕ ಒಂದು ಹುಳಿ ರಸವನ್ನು ಅದರ ಬಾಯಿಗೆ ಸುಮ್ಮನೆ ಹೊಟ್ಟೆಗೆ ಹಾಕಿಸ್ತಾರೆ ಅಷ್ಟೇ. ಏನು ಕುಡಿಯೋಕೆ ಏನು ಕೊಡಲ್ಲ. ಸುಮ್ಮನೆ ಹುಳಿ ರಸದ ಒಂದು ತಗೊಂಡು ಏನು ಹತ್ತಿಯ ಸುಮ್ಮನೆ ಬಾಯಿಗೆ ಒರೆಸ್ತಾರಾಗಲಿ, ಕುಡಿಯೋದಕ್ಕೆ ಏನು ಕೊಡಲ್ಲ. ಆದರೆ ಇಲ್ಲಿ ಅರ್ಥ, ಒಳಗಿನ ಗೂಢಾರ್ಥ ಏನು ಅಂದರೆ, ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ಬಂದ ಕಾರಣ ಏನು? ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ. ಪಾಪಿಗಳು ಪಾಪ ಮಾಡದಂತೆ ಒಳ್ಳೆಯವರಾಗಬೇಕು, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯವರಾಗಬೇಕು. ಯೇಸು ಸ್ವಾಮಿ ಹೇಳಿದ ಮಾತನ್ನು ಕೇಳಿ ಅವರು ಪರಲೋಕಕ್ಕೆ ಬರೋಂಗೆ ಇರಬೇಕು. ಪರಿಶುದ್ಧರಾಗಿ, ಪವಿತ್ರವಾಗಿ, ಶುದ್ಧ ಮನಸ್ಸು, ಶುದ್ಧ ಹೃದಯ, ಶುದ್ಧವಾದ ಮಾತು, ನನ್ನ ನಾಲಿಗೆ ಶುದ್ಧವಾಗಿರಬೇಕು, ಹೃದಯ ಶುದ್ಧವಾಗಿರಬೇಕು, ಆಲೋಚನೆಗಳು, ಮಾತು, ನಡೆಗಳು ಎಲ್ಲವೂ ಶುದ್ಧವಾಗಿಟ್ಕೋಬೇಕು ನೀವಂತ ಹೇಳೋದಕ್ಕೆ ಯೇಸಪ್ಪ ಬಂದಿದ್ದು. ಹೌದಾ? ಹಾಗೆ ಹೇಳ್ತಾ ಇದ್ದಾಗ ಅಲ್ಲಿ ಏನು ಮಾಡಿದ್ರು ದೇವರು. ಆದರೂ ಕೂಡ ಕೆಲವರು ಪಾಪ ಮಾಡ್ತಾನೆ ಇದ್ರು, ತಪ್ಪು ಮಾಡ್ತಾನೆ ಇದ್ರು. ಅದಕ್ಕೆ ಏನು ಅದಕ್ಕೆ ಒಂದು ದಾಹ ಏನಿತ್ತಲ್ಲ, ಬರೀ ನೀರು ನೀರಿನ ದಾಹ ಅಲ್ಲ. ಲೋಕದ ರೀತಿಯಲ್ಲಿ ಬಾಯಾರಿಕೆ ಆದಾಗ ನೀರು ಕುಡಿದ್ರೆ ನಮ್ಗೆ ಸಮಾಧಾನ ಆಗ್ತದೆ. ಹೌದಾ? ಈಗ ನೀವು ವಾಕ್ಯ ಕೇಳ್ತಾ ಇದ್ದೀರಾ?
ನಾನು ಹೇಳ್ತಾ ಇದ್ದೀನಿ, ನನಗೂ ಬಾಯಾರಿಕೆ ಆಗ್ತಾ ಇದೆ. ನೀವು ಕೂತ್ಕೊಂಡು ಕೇಳ್ತಾ ಇದ್ರೆ ನಿಮಗೂ ಬಾಯಾರಿಕೆ ಆಗ್ತದೆ. ನೀವು ಅವಾಗವಾಗ ನೀರು ಕುಡ್ತಾ ಇದ್ದೀರಿ, ನಾನು ಅವಾಗವಾಗ ನೀರು ಕುಡ್ತಾ ಇದ್ದೀನಿ. ಆದರೆ ಏಸಪ್ಪನಿಗಿದ್ದು ಇಂಥ ನೀರಿನ ಬಾಯಾರಿಕೆ ಅಲ್ಲ. ಯಾಕೆಂದರೆ ಏಸಪ್ಪ ಯಾರು? ಆತನೇ ದೇವರು. ಹಸಿವು ನೀರಡಿಕೆ ಬಾಯಾರಿಕೆ ಅನ್ನೋದಿಲ್ಲ ಮಕ್ಕಳೇ. ಆತನೇ ಜೀವ ಜಲ, ಆತನೇ ಜೀವದ ರೊಟ್ಟಿ. ನಾವು ಎಷ್ಟೋ ಕಡೆ ನೋಡ್ತೇವೆ ಬೈಬಲಲ್ಲಿ. ಅದೇನು ಹೇಳಿದೆ? ನಾನೇ ಜೀವದ ರೊಟ್ಟಿ, ಮನುಷ್ಯ ಬರೀ ರೊಟ್ಟಿ ತಿಂದ ಮಾತ್ರಕ್ಕೆ ಜೀವಿಸುವುದಿಲ್ಲ, ದೇವರ ವಾಕ್ಯ ಅನ್ನೋದು ಈ ಆಹಾರ, ವಾಕ್ಯದ ಆಹಾರ. ನಿಮ್ಮ ವಾಕ್ಯ ಹೇಳಿದರೆ ನಿಮ್ಮ ಆತ್ಮಕ್ಕೆ ಆಹಾರ ಇದೆ. ನಮ್ಮ ದೇಹಕ್ಕೆ ಆಹಾರ ಅನ್ನ ಸಾರು ಬಿರಿಯಾನಿ ಮಟನ್ ಚಿಕನ್ ಎಲ್ಲ. ಆದರೆ ಆತ್ಮ ಇದೆಯಲ್ಲ, ಆತ್ಮದ ರಕ್ಷಣೆ ಮಾಡ್ಕೋಬೇಕು ನಾವು. ಪರಲೋಕಕ್ಕೆ ಸ್ವರ್ಗಕ್ಕೆ ಹೋಗಬೇಕಂದ್ರೆ ನಿನ್ನ ಆತ್ಮ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ನಿನ್ನ ದೇವರ ವಾಕ್ಯವೇ ನಿನಗೆ ಆಹಾರವಾಗಿರಬೇಕು. ಈ ರೊಟ್ಟಿ ತಿನ್ಬೇಕು ನಾವು. ನಾನೇ ಜೀವದ ರೊಟ್ಟಿ, ನಾನೇ ಜೀವ ಕೊಡುವ ಆತನಿಗೆ, ನಾನೇ ಜೀವದ ರೊಟ್ಟಿ ಅಂತ. ಆಮೇಲೆ ಮತ್ತೆ ಒಂದು ಕಡೆ ನೋಡ್ತೇವೆ, ಯೇಸಪ್ಪ ಹೇಳಿದ್ರು ನಾನೇ ಜೀವ ಜಲ. ಜೀವ ಜಲ, ನಾನು ಕುಡಿಯೋ ನೀರು ಕುಡಿದ್ರೆ ನಿಮಗೆ ಬಾಯಾರಿಕೆ ಆಗಲ್ಲ ಅಂತದೆ. ಎಂಥ ನೀರದು? ನಮಗೆ ನಿತ್ಯ ಜೀವ ಕೊಡುವಂಥದ್ದು. ಜೀವ ಜಲ, ಜೀವದ ರೊಟ್ಟಿ ಅಂದರೆ ಪರಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂಥದ್ದು. ದೇವರ ವಾಕ್ಯವೇ ನಮಗೆ ರೊಟ್ಟಿ, ದೇವರ ವಾಕ್ಯವೇ ನಮಗೆ ನೀರು. ಈ ವಾಕ್ಯವನ್ನು ನೀವು ತಿನ್ನದೇ ಇದ್ದರೆ, ಈ ವಾಕ್ಯವನ್ನು ನೀರನ್ನು ಕುಡಿದೇ ಇದ್ದರೆ ನಿಮಗೆ ಪರಲೋಕ ಇಲ್ಲ, ನಿತ್ಯ ಜೀವ ಇಲ್ಲ. ನಿತ್ಯ ಜೀವ ಬೇಕು, ಜೀವ ಜಲ ನಿಮಗೆ ಏಸಪ್ಪನ ವಾಕ್ಯ, ದೇವರ ವಾಕ್ಯ ಜೀವದ ರೊಟ್ಟಿಯು ದೇವರ ವಾಕ್ಯವೇ ಆಗಿದೆ ಮಕ್ಕಳು. ಆತನೇ ಜೀವ ಜಲ ಆದಾಗ ಆತನಿಗೆ ಏನು ಬಾಯಾರಿಕೆ ಅಲ್ವಾ? ಆತನೇ ನಮಗೆ ನೀರು, ಜೀವ ಜಲ, ಜೀವ ಕೊಡುವ ಆತನ ಆದವು. ನಾವೇನು ಅದಕ್ಕೆ ಜೀವ ಕೊಡೋಕ್ಕೆ ಸಾಧ್ಯ? ಆದರೆ ಆತನ ದಾಹ ಏನಾಗಿತ್ತು ಅಂದರೆ ಪಾಪಿಗಳು ರಕ್ಷಣೆಯಲ್ಲಿ ಬರಬೇಕು. ಈಗ ನಾನು ನೀನು ದೇವ ಯೇಸಪ್ಪನ ಸುವಾರ್ತೆ ಕೇಳಿದ್ದೀವಿ, ನಾನು ನೀವು ಯೇಸಪ್ಪನ ನಂಬಿದ್ದೀವಿ. ಅದೇ ಸುದ್ದಿ ನಾವು ಸುವಾರ್ತೆಯಾಗಿ ಬೇರೆಯವ್ರಿಗೆ ಹೇಳಿದಾಗ ಯೇಸಪ್ಪ ನಂಬರಪ್ಪ, ನಂಬಿದರೆ ಒಳ್ಳೆಯದಾಗ್ತದೆ, ಪರಲೋಕ ಸಿಗ್ತದೆ, ಸ್ವರ್ಗ ಸಿಗ್ತದೆ, ಶಾಂತಿ ಸಮಾಧಾನ ಸಿಗ್ತದೆ ಅನ್ನೋದನ್ನು ನಾವು ಇನ್ನೊಬ್ಬರಿಗೆ ಹೇಳಿ ಆತ್ಮಗಳ ರಕ್ಷಣೆ ಮಾಡಬೇಕು. ಗೊತ್ತಾಯ್ತಮ್ಮ? ಈಗ ನಾವೆಲ್ಲ ಎಷ್ಟು ಸುಮಾರು 535 ಹಳ್ಳಿಗಳಿಗೆ ಅಪ್ಪಾಜಿ ನಾನು ನಾಮದೇವಯ್ಯ ನಾನು ಹೋಗಿ ಸುವಾರ್ತೆ ಹೇಳಿದ್ದೀವಿ. ಸಾವಿರಾರು ಆತ್ಮಗಳ ರಕ್ಷಣೆ ಮಾಡಿದ್ದೇವೆ. ಆದರೆ ಭೂಲೋಕದಲ್ಲಿ ಕೋಟ್ಯಾಂತರ ಆತ್ಮಗಳು, ಕೋಟಿಗಟ್ಟಲೆ ಜನರಿದ್ದಾರೆ ಅಲ್ವಾ? ಅವರಿನ್ನೂ ರಕ್ಷಣೆ ಹೊಂದಿಲ್ಲಲ್ಲ ಅನ್ನೋದು ಯೇಸಪ್ಪನ ಆನೆ ಚಿಂತೆ. ಆತ್ಮಗಳ ದಾಹ ಆತನಿಗಿದ್ದಿದ್ದು, ನೀರಿನ ದಾಹ ಅಲ್ಲ, ಲೋಕದ ರೀತಿಯಲ್ಲಿ ನೀರಿನ ದಾಹ ಅಲ್ಲ, ಆತ್ಮಗಳ ರಕ್ಷಣೆ ಆಗಬೇಕು. ಹೋಗೋರು ನಾನು ಹೋಗ್ತಾ ಇದ್ದೀನಿ, ಆದರೆ ನೀವಿದ್ದವರು ಇನ್ನೂ ಪಾಪಿಗಳು ಯಾರಿದ್ದಾರೋ ಅವರನ್ನ ರಕ್ಷಣೆಗೆ ತರಬೇಕು ಅನ್ನೋದನ್ನು ಆ ರೀತಿಯಲ್ಲಿ ಯೇಸಪ್ಪ ಹೇಳಿದ್ರು. ನನಗೆ ನೀರಡಿಕೆ ಆಗಿದೆ, ಆತ್ಮಗಳ ದಾಹವಾಗಿದೆ, ನೀವು ಆತ್ಮಗಳನ್ನು ರಕ್ಷಣೆಯಲ್ಲಿ ತಗೊಂಡು ಬರ್ರಿ. ಯೇಸಪ್ಪನ ನಂಬಲಾರದವರು ಯೇಸಪ್ಪನ ನಂಬುವಂತೆ ನಾವು ಮಾಡಬೇಕು. ಹೇಗೆ ಮಾಡೋದಕ್ಕೆ ಸಾಧ್ಯ ಅಂದರೆ ನಾವು ಒಳ್ಳೆ ಸಾಕ್ಷಿಗಳಾಗಿದ್ದರೆ, ನಮ್ಮ ನಡೆನುಡಿ ಸರಿಯಾಗಿದ್ದರೆ, ನಮ್ಮ ವರ್ತನೆ ಸರಿಯಾಗಿದ್ದರೆ, ನಾವು ಕ್ರಿಸ್ತನ ಪ್ರೀತಿಯನ್ನು ಹೊಂದಿ ಇನ್ನೊಬ್ಬರಿಗೆ ಪ್ರೀತಿ ತೋರಿಸಿದರೆ, ಯಾಕಂದರೆ ಯೇಸಪ್ಪ ಹೇಳಿದ ಏನು ಹೇಳನೆ? ಒಬ್ಬರನ್ನೊಬ್ಬರು ನೀವು ಪ್ರೀತಿಸಿರಿ. ಆ ಒಬ್ಬರನ್ನೊಬ್ಬರು ಯಾರು? ನಿಮ್ಮ ಶತ್ರುಗಳನ್ನು, ನಿಮ್ಮ ವೈರಿಗಳನ್ನು ಕೂಡ ನೀವು ಪ್ರೀತಿ ಮಾಡಿ ಅಂತ ಹೇಳಿದೆ ಯೇಸಪ್ಪ. ನಮಗೆ ತಪ್ಪು ಮಾಡಿದವರನ್ನು ನೀವು ಕ್ಷಮಿಸಿರಿ, ನಿಮ್ಮ ವೈರಿಗಳನ್ನು ನೀವು ಪ್ರೀತಿಸಿರಿ ಯೇಸಪ್ಪ ಹೇಳಿದ ಮಾತು ಮಕ್ಕಳು. ನಾವು ಹಾಗೆ ನಡ್ಕೋಬೇಕು. ಆ ರೀತಿ ನಾವು ಇದ್ದಾಗ ಬೇರೆಯವರು ಕೂಡ ಎಷ್ಟು ಒಳ್ಳೆಯದಾಗ್ತದೆ, ಶಾಂತ ಸಮಾಧಾನ ಬರಲ್ಲ. ನಮಗೆ ಹಸಿವಾದರೂ ಕೂಡ ಸಮಾಧಾನವಾಗಿರ್ತೀವಿ, ರೋಗ ಬಂದರೂ ಸಮಾಧಾನವಾಗಿರ್ತೀವಿ, ಕಷ್ಟ ನಷ್ಟ ಆದರೂ ಸಮಾಧಾನವಾಗಿರ್ತೀವಿ. ಯಾಕೆಂದರೆ ಯೇಸಪ್ಪ ನಮ್ಮ ಜೊತೆ ಇದ್ದಾರೆ. ಏನೇ ಆದರೂ ಕೂಡ ನಾವು ಏನು ಮಾಡ್ತೀವಿ? ಯೇಸಪ್ಪನ ಮಕ್ಕಳು ಸಮಾಧಾನವಾಗಿ, ಸುಖವಾಗಿ, ಸಂತೋಷವಾಗಿರ್ತೀವಿ ಮಕ್ಕಳು. ಅದಕ್ಕೆ ಹೇಳ್ತಾ ಇರೋದು ಯೇಸಪ್ಪನ ದಾಹ ಏನು ಅಂದರೆ ಆತ್ಮಗಳ ದಾಹ. ಈಗ ನಾನು ಹೇಳೋದಷ್ಟು ಹೇಳಿದಪ್ಪ, ಕೇಳೋರು ಕೇಳ್ಯಾರ, ಇನ್ನು ಕೆಲವರು ಕೇಳಿಲ್ಲ. ಈಗ ನಾನು ಹೋಗ್ತಾ ಇದ್ದೀನಿ, ಆದರೆ ನೀವು ಆತ್ಮಗಳನ್ನು ರಕ್ಷಣೆ ತಗೊಂಡ್ಬರಿ, ಅದು ನಮಗೆ ದಾಹ. ಆ ದಾಹವನ್ನು ನೀವು ತೀರಿಸಬೇಕು ಅಂತ ಯೇಸಪ್ಪ ನನಗೆ, ನಿನಗೆ, ನಮಗೆ, ನಿಮಗೆ ಹೇಳಿದ ಮಾತು ಮಾಡ್ತಾರೆ. ಎಷ್ಟು ಮಾತಿದು? ನೀನು 5ನೇ ಮಾತು ಓದಿಯ ಮಕ್ಕಳೇ? ಅದು 5ನೇ ಮಾತು. ಮತ್ತು 4ನೇ ಮಾತು ಓದು. ಏನು 4ನೇ ಮಾತು? ಫಸ್ಟ್ ಓದಿನ ಮಗಮ್ಮ. ಅವರಲ್ಲಿ ಒಬ್ಬನು ಓಡಿ ಹೋಗಿ ನೋಡಿದ್ರೆ ರೆಫರೆನ್ಸ್ ನೋಡು. ಆ ಬುಕ್ ಇದು 5ನೇ ಮಾತಂತ ಓದಿ.
ಇದು ನೀವು ಹಾಕಿದ್ರೆ ಬೋಸು. ಅದೇ ನನಗೆ ಕನ್ಫ್ಯೂಸ್ ಮಾಡ್ಬಿಟ್ಟಲ್ಲ ಮಗಳನ್ನು. ಆರನೇ ಮಾತು ಇದು ಮೊತ್ತ 27:48 ಇದೆ. ಮತ್ತೆಯಮ್ಮ ಅದಮ್ಮ ಕೂಡಲೇ ಅವರಲ್ಲಿ ಒಬ್ಬನು ಓಡಿ ಹೋಗಿ ಸ್ಪಂಜನ್ನು ತಂದು ಅದು ಅವೈತೆ. ಏಲಿ ಸಬಕ್ತಾನಿ ಅಂತಿರ್ತದೆ ನೋಡಲೆ. ಏಲಿ ಸಬಕ್ತಾನಿ. 3 ಗಂಟೆಗೆ ಯೇಸು ಹೇಳಿ ಸಬಕ್ತಾನಿ ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಅಂತ ತಂದೆಯಾದ ದೇವರನ್ನ ಯೇಸಪ್ಪ ಕೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಏನಾಯಿತು, ಮಠ ಮಧ್ಯಾಹ್ನದಲ್ಲಿ ಶಿಲುಬೆಯನ್ನು ಹೊತ್ತುಕೊಂಡು ಶಿಲುಬೆ ಶಿಕ್ಷೆ ಹೊಂದುತ್ತಾ ಹೋಗುತ್ತಿರುವಾಗ ಅವಾಗ ನೀವು ದೇವರಿಗೆ ತಂದೆಯಾದ ದೇವರನ್ನ ಕೇಳ್ತಾನೆ, ಯೇಸಪ್ಪ ಅಪ್ಪ ಯಾಕಪ್ಪ ನನ್ನ ಕೈ ಬಿಟ್ಟಿದ್ದೆ, ಯಾಕೆ ನನ್ನ ಕೈ ಬಿಟ್ಟಿದ್ದೆ ಅಂತ ಕೇಳಿದಾಗ ಅದು ಏನರ್ಥ ಅಂದರೆ ಅಲ್ಲಿ ಒಂದು ವಿಲಾಪಗಳು ಅಥವಾ ಒಂದು ಆಕ್ರಂದನ ವೇದನೆ, ಯೇಸಪ್ಪ ಪಡುತ್ತಿರುವ ವೇದನೆಯನ್ನು ತಂದೆಗೆ ತಿಳಿಸ್ತಾ ಇದ್ದಾನೆ. ಅರ್ಥ ಆಯ್ತಾ? ಆ ಬೆವರು ಬಿಸಿಲಿನಲ್ಲಿ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ, ಕಷ್ಟದಲ್ಲಿ ನೋವಿನಲ್ಲಿರುವಾಗ, ಬಾಧೆಯಲ್ಲಿರುವಾಗ ತಂದೆಯನ್ನು ಕೇಳಿಕೊಳ್ಳೋದು. ಈಗ ನಾವಾದರೂ ಅಷ್ಟೇ, ನೀವು ಆದಷ್ಟು ನಿಮ್ಮ ಮಕ್ಕಳೇನಾದರೂ ಕಷ್ಟ ನಷ್ಟ ಆದರೆ ಬಂದು ಯಾರಿಗೆ ಕೇಳ್ತಾರೆ? ಅಪ್ಪ ಅಮ್ಮನೇ ಕೇಳೋದು. ಯಾಕಪ್ಪ ಹಿಂಗೆ ಮಾಡ್ತೀರ, ಅದಕ್ಕೆ ಬೇಕಾದ್ರೆ ಕೊಡಿಸು, ನೋಡಿ ಯಾಕೆ ಕೊಡಿಸಿದ್ರು, ಯಾಕೆ ಇದು ಮಾಡಿದ್ರು, ಮಕ್ಕಳು ಕೇಳ್ತಾರಲ್ಲ ಅಪ್ಪನ. ಹಾಗೆ ಯೇಸಪ್ಪನು ತನ್ನ ತಂದೆಯಾದ ದೇವರನ್ನು ಕೇಳ್ತಾ ಇದ್ದಾನೆ, ಯಾಕಪ್ಪ ನನ್ನ ಕೈ ಬಿಟ್ಟು. ಅಂದರೆ ಈ ಲೋಕದಲ್ಲಿ ಇದ್ದಾಗ ಪರಲೋಕದ ಜ್ಞಾನವನ್ನು ಜನರಿಗೆ ಕೊಡ್ತಾ ಓಡಾಡ್ತಾ ಜನರ ಜೊತೆ ಇದ್ದ ಯೇಸಪ್ಪ ಎಷ್ಟೋ ಹಳ್ಳಿಗಳು ತಿರುಗಿ ಪರಲೋಕದ ಜ್ಞಾನವನ್ನು ಜನರಿಗೆ ನೀಡಿ ಬಂದ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಆತನು ಬಂದು ತಿರುಗಿ ಮಾಡಿದ. ಆದರೆ ಆ ಒಂದು ಗುರಿ ಬಿಸಿಲಿನಲ್ಲಿ ವೇದನೆ ತಗೊಳ್ಳಾರದೆ ತಂದೆ ಜೊತೆ ಆತ ಹೇಳುವಂಥ ಮಾತು, ಯಾಕಪ್ಪ ನನ್ನ ಕೈ ಬಿಡ್ತಾ ಇದೆಯಾ, ಅಂದರೆ ನನ್ನ ಕೈ ನೀನು ಯಾಕೆ ಬಿಡೋದಿಲ್ಲ, ಅದೇ ಸ್ವಾಮಿ ತಂದೆಯಾದ ದೇವರನ್ನು ಕೇಳುವಂಥ ಮಾತು. ಎಷ್ಟನೇ ಮಾತಿದು? 4ನೇ ಮಾತು. ಹೌದಾ? ಅದಾದಮೇಲೆ 5ನೇ ಮಾತು ನನಗೆ ಏನಿರ್ತದೆ? ದಾಹ. ಏನು ದಾಹ? ಯೇಸಪ್ಪನಿಗೆ ಇದ್ದಿದ್ದು ಆತ್ಮಗಳ ದಾಹ. ಕೆಟ್ಟು ಹೋಗುವವರು, ನಡೆಸಿ ಹೋಗ್ತಾ ಇರೋರು, ನರಕಕ್ಕೆ ಹೋಗ್ತಾ ಇರೋರು ತಪ್ಪಿಸಬೇಕೆ ಅಥವಾ ಆಸೆ ಆಕಾಂಕ್ಷೆ ಯೇಸಪ್ಪನಿಗೆ ಇರ್ತದೆ. ಆಯಿತಾ? 4ನೇ ವಾಕ್ಯ ಓದಮ್ಮ. ಯೇಸು ಆ ಉಳಿಸವನ್ನು ತಕ್ಕೊಂಡ ಮೇಲೆ ತಿರುಗು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಡ್ತಾನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಹಾಡಾಡಮ್ಮ.
ತೆಗಿ ಹಂಗೆ. Hallelujah. Hallelujah. ಕೈಕಾಲಲ್ಲಿ ಮಳೆ ಒಡೆದರು, ಕೈಕಾಲಲ್ಲಿ ಮಳೆ ಒಡೆದರು, ಪರಜಯ ತೀರಿದ ಬಾಕಿಯಲ್ಲಿ, ಕೈಕಾಲಲ್ಲಿ ಮಳೆ ಒಡೆದರು, ಪರಜಯ ತೀರಿದ ಬಾಕಿಯಲ್ಲಿ, ಆರಾಟವ ಸುರಿದು ದಾರಿಯಲ್ಲಿ, ನಮ್ಮೆಲ್ಲರ ಪಾಪವನ್ನು ವಾಶ್ರೂಮ್ ಕಲ್ತಾನ ಪಟುವಲ್ಲ. ಆರಾಟವ ಸುರಿದು ದಾರಿಯಲ್ಲಿ, ನಮ್ಮೆಲ್ಲರ ಪಾಪವನ್ನು ತೀರಿಸಿತು. ಯಜ್ಞದ ಕುರಿಮರಿಯೇ, ನನ್ನೇಸು ರಾಜನೇ, ನನ್ನನ್ನು ಬದುಕಿಸಲು ನೀನೆಂದು ಬಲಿಯಾದೆಯ. ಯಜ್ಞದ ಕುರಿಮರಿಯೇ, ನನ್ನೇಸು ರಾಜನೇ, ನನ್ನನ್ನು ಬದುಕಿಸಲು ನೀನೆಂದು ಬಲಿಯಾದೆಯ. Hallelujah. 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 ಇನ್ನ ಹೋಗ ಕೇಳೋಣ ಹಾಡ್ರೆ ಭಿನ್ನವಕ್ಕೆ ಕೇಳುವನೇ, ನನ್ನ ಕಣ್ಣೀರು ಕಾಣುವನೇ, ಸುಖ ಪಡುವವನೇ, ಸ್ತೋತ್ರ ಯೇಸಯ್ಯ, ಸುಖ ಕೊಡುವವನೇ, ಸ್ತೋತ್ರ ಯೇಸಯ್ಯ. ಏನಿದೆ ನೆಕ್ಸ್ಟ್ ಸತ್ಯವಯ್ಯ, ಮಾತೊಂದು ಸಾಕುವಯ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದು ಸಾಕುವಯ್ಯ, ಅಯ್ಯ ಮಾತೊಂದೆ ಸಾಕುವಯ್ಯ, ಅಯ್ಯ ಮಾತೊಂದೆ ಸಾಕುವಯ್ಯ. ಭಿನ್ನವ ಕೇಳುವವನೇ, ನನ್ನ ಕಣ್ಣೀರು ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸಯ್ಯ, ಸುಖ ಕೊಡುವವನೇ, ಸ್ತೋತ್ರ ಯೇಸಯ್ಯ. ಮಲಗಿ ಕರಚಾಚಿ ಅತಿಶಯ